ನೋಡಿ ಗಾಯ್ಸ್ ಯಾವ ಥರ ನಾಮ ಹಾಕಿದ್ರು ಅಂತ. ಗಾಯ್ಸ್ ಈಗೇನು ನೋಡ್ತಾ ಇರಲ್ಲ, ಇವ್ರನ್ನ ವಾರ್ಕರಿ ಜನ ಅಂತ ಕರೀತಾರೆ. ಇವರು ಏಕಾದಶಿ ಮತ್ತು ಜಾತ್ರೆ ದಿವಸ ಈ ಥರ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ. ಹಾಯ್ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಗಾಯ್ಸ್ ನಾನು ಇವತ್ತು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಪಂಡ್ರಾಪುರದಲ್ಲಿದ್ದೀನಿ. ಯಾಕಂತ ಹೇಳಿದ್ರೆ ಪಾಂಡುರಂಗ ವಿಠಲನ ದೇವಸ್ಥಾನಕ್ಕೆ ಬಂದಿನಿ. ಗಾಯ್ಸ್ ಈಗ ಪಾಂಡುರಂಗ ವಿಠಲನ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಹಾಗೆ ಇಲ್ಲಿ ನೋಡಬೇಕಾದ ಪ್ರಸಿದ್ಧ ಜಾಗಗಳಿವೆ, ಅವನ್ನೆಲ್ಲಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಈಗ ನಾನು ಮೊದಲನೇ ಹೋಗ್ತಾ ಇರೋ ಪಾಂಡುರಂಗ ವಿಠಲ ದೇವಸ್ಥಾನ ಯಾವ ಥರ ಇದೆ ಅಂತ ತೋರಿಸ್ತೇನೆ ಬನ್ನಿ ಗಾಯ್ಸ್ ನಾನೀಗ ಇರೋದು ಪಂಡ್ರಾಪುರ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಇಲ್ಲಿಂದ ಪಂಡ್ರಾಪುರ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ. ನೀವು ನಡೀತಾ ಬೇಕಾದ್ರೂ ಹೋಗ್ಬೋದು, ಇಲ್ಲಾಂದರೆ ಇಲ್ಲಿ ಆಟೋಗಳು ಈ ಥರ ಆಟೋಗಳು ತೆರಿ ಬರ್ತವೆ. ಆಟೋದಲ್ಲಿ ಬೇಕಾದ್ರೂ ನೀವು ಹೋಗ್ಬೋದು. ಈಗ ನಾನು ಹೋಗ್ತಾ ಇರೋದು ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಗಾಯ್ಸ್ ಪಂಡ್ರಾಪುರ ರೈಲ್ವೆ ಸ್ಟೇಷನ್ ಯಾವ ಥರ ಇದೆ ಅಂತ ನೋಡಿ ಗಾಯ್ಸ್ ಇಲ್ಲಿ ಆಟೋ ಇದೆ, ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಈಗ ಎಷ್ಟು ಅಂತ ಕೇಳ್ತೀನಿ. ಗಾಯ್ಸ್ ನೀವು ಆಟೋದಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಇಲ್ಲಿ 20 ರೂಪಾಯಿ ಹೋದ ನಿಮ್ಮನ್ನ ಪಾಂಡುರಂಗ ವಿಠಲ ದೇವಸ್ಥಾನಕ್ಕೆ ಬಿಡ್ತಾರೆ. A few moments later. ಗಾಯ್ಸ್ ಈಗ ಪಂಡ್ರಾಪುರಕ್ಕೆ ಬಂದೆ. ಗಾಯ್ಸ್ ಈಗೇನು ನೋಡ್ತಾ ಇರಲ್ಲ, ಇವ್ರನ್ನ ವಾರ್ಕರಿ ಜನ ಅಂತ ಕರೀತಾರೆ. ಇವರು ಏಕಾದಶಿ ಮತ್ತು ಜಾತ್ರೆ ದಿವಸ ಈ ಥರ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ. ಅವ್ರನ್ನ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇಲ್ಲಿ ಹೀಗೆ ಸ್ಟ್ರೇಟ್ ಹೋದರೆ ವಿಠಲನ ದೇವಸ್ಥಾನವಿದೆ. ಆಗಲೇ ನೋಡಿದವಲ್ಲ, ಅದರ ಮುಂದುಗಡೆ ಇಲ್ಲಿ ಛತ್ರಪತಿ ಶಿವಾಜಿಯವರ ಒಂದು ಸರ್ಕಲ್ ಇದೆ. ಹಾಗೆ ಈ ಕಡೆ ಹೋದರೆ ವಿಠಲನ ದೇವಸ್ಥಾನವಿದೆ. ಇಲ್ಲಿಂದ ಸ್ವಲ್ಪ ದೂರ ನಡಿಬೇಕಾಗತ್ತೆ. ಬನ್ನಿ ನಡೀತಾ ಹೋಗೋಣ. ಗಾಯ್ಸ್ ಈಗೇನು ನೋಡ್ತಾ ಇರಲ್ಲ, ಇದನ್ನು ಭಗವಾನ್ ಶ್ರೀ ಕೃಷ್ಣ ಮಂದಿರ. ವಿಠಲನ ದೇವಸ್ಥಾನ ಹೋಗೋಕ್ಕಿಂತ ಮುಂಚೆ ಇಲ್ಲಿ ದರ್ಶನ ಪಡ್ಕೊಂಡು ಹೋಗ್ಬೇಕಂತೆ. ಅದಕ್ಕೋಸ್ಕರ ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ವಿಠಲನ ದೇವಸ್ಥಾನ ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಇದೆ. ಬನ್ನಿ ಹೋಗೋಣ. ಹಾಗೆ ಹೋಗಬೇಕಾದ್ರೆ ಇಲ್ಲಿ ಅಕ್ಕಪಕ್ಕ ಅಂಗಡಿ ಹಾಕಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿ ಅಂಗಡಿಗಳಿವೆ. ಮತ್ತು ಇಲ್ಲಿ ನೋಡ್ಬೋದು ಗಾಯ್ಸ್ ಬೇರೆ ಬೇರೆ ಥರದ ವಿಗ್ರಹಗಳಿವೆ. ವಿಠಲ ಮತ್ತು ರುಕ್ಮಿಣಿಯ ಒಂದು ವಿಗ್ರಹ ಕೂಡ ಇಲ್ಲಿವೆ. ನೋಡ್ಬೋದು ಎಷ್ಟು ಚೆನ್ನಾಗಿವೆ. ಹಾಗೆ ಇಲ್ಲಿ ಫೋಟೋ ಸಹ ಇವೆ ನೋಡ್ಬೋದು. ಗಾಯ್ಸ್ ಇಲ್ಲಿಂದಾನೇ ಪಾಂಡುರಂಗ ವಿಠಲನ ದೇವಸ್ಥಾನ ಸ್ಟಾರ್ಟ್ ಆಯಿತು. ಇಲ್ಲೇನು ನೋಡ್ತಾ ಇರಲ್ಲ, ಇಲ್ಲಿ ವಿಠಲ ಮತ್ತು ರುಕ್ಮಿಣಿ ಆಶೀರ್ವಾದ ಪಡೆದುಕೊಂಡು ಈ ಬಾಗಿಲಿಂದ ಎಕ್ಸಿಟ್ ಆಗ್ತಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಗಾಯ್ಸ್. ಹಾಗೆ ಇಲ್ಲಿ ಹೋಗಬೇಕಾದ್ರೆ ಈ ಥರ ನಾಮ ಹಾಕ್ತಾರೆ. ಜಾಸ್ತಿ ತೊಗೊಳ್ಳಲ್ಲ, 10 ರೂಪಾಯಿ ತೊಗೊಳ್ತಾರೆ. ನೋಡಿ ಗಾಯ್ಸ್ ಯಾವ ಥರ ನಾಮ ಹಾಕಿದ್ರು ಅಂತ. ಗಾಯ್ಸ್ ಇಲ್ಲಿ ಲಡ್ಡು ಪ್ರಸಾದನ ಕೊಡ್ತಾ ಇದ್ದಾರೆ. ಅಂತೂ ಇಂತೂ ದೇವಸ್ಥಾನಕ್ಕೆ ಬಂದ್ವಿ ಗಾಯ್ಸ್. ಈಗೇನು ನೋಡ್ತಾ ಇರಲ್ಲ ಗಾಯ್ಸ್, ಅಲ್ಲಿಂದಾನೇ ವಿಠಲನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಇದೇ ನೋಡಿ ಗಾಯ್ಸ್ ಮೇನ್ ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆ ವಿಠಲ ಮತ್ತು ರುಕ್ಮಿಣಿಯ ಗರ್ಭಗುಡಿ ಇರೋದು. ನೋಡಿ ಎಷ್ಟು ಅದ್ಭುತವಾಗಿದೆ ಗಾಯ್ಸ್. ಗಾಯ್ಸ್ ನಾನೀಗ ವಿಠಲನ ದರ್ಶನಕ್ಕೆ ಹೋಗುತ್ತಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಪುಂಡಲೀಕನ ದೇವಸ್ಥಾನವಿದೆ. ಆ ದೇವಸ್ಥಾನಕ್ಕೆ ಹೋದ್ಮೇಲೆ ಇಲ್ಲಿ ವಿಠಲನ ದರ್ಶನ ಮಾಡ್ಕೋಬೇಕಂತೆ. ಅದಕ್ಕೋಸ್ಕರ ಪುಂಡಲೀಕನ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಹಾಗೆ ಇಲ್ಲಿ ಹೋಗಬೇಕಾದ್ರೆ ಶ್ರೀ ದ್ವಾರಕಾಶ್ ಮಂದಿರವಿದೆ. ಬನ್ನಿ ಗಾಯ್ಸ್ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ. ಅಲ್ಲಿ ಏನು ಕಾಣ್ತಾ ಇದಿಲ್ಲ, ಅದೇ ಪುಂಡಲೀಕನ ದೇವಸ್ಥಾನ. ನೋಡಬಹುದು ಗಾಯ್ಸ್ ಆಗಿನ ಕಾಲದ ಒಂದು ದೇವಸ್ಥಾನ ಯಾವ ಥರ ಇದೆ ಅಂತ. ಗಾಯ್ಸ್ ಈಗ ನೀವು ನೋಡ್ತಾ ಇರಲ್ಲ, ಅದೇ ಪುಂಡಲೀಕನ ದೇವಸ್ಥಾನ. ಮತ್ತು ಇದು ಚಂದ್ರಭಾಗ ನದಿ. ಗಾಯ್ಸ್ ಇದು ನಿಜವಾದ ಹೆಸರು ಭೀಮಾ ನದಿ ಅಂತ ಕರೀತಾರೆ.
ಇದನ್ನು ಚಂದ್ರಭಾಗ ನದಿ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಇದು ಚಂದ್ರ ಆಕಾರದಲ್ಲಿದೆ, ಅದಕ್ಕೋಸ್ಕರ ಇದನ್ನು ಚಂದ್ರಭಾಗ ನದಿ ಅಂತ ಕರೀತಾರೆ. ಗಾಯ್ಸ್, ವಿಠಲನ ದರ್ಶನ ಪಡೆಯೋಕ್ಕಿಂತ ಮುಂಚೆ ಈ ಪುಂಡಲೀಕನ ದರ್ಶನ ಯಾಕೆ ಪಡಿಬೇಕು ಮತ್ತೆ ವಿಠಲ ಯಾಕೆ ಇಟ್ಟಿಗೆ ಮೇಲೆ ನಿಂತಿದ್ದಾನೆ ಅಂತ ಈಗ ಅದರ ಸಂಪೂರ್ಣ ಚರಿತ್ರೆ ಬಗ್ಗೆ ಹೇಳ್ತೇನೆ ಬನ್ನಿ ನಿಮಗೆ. ಈ ಪಂಢರಾಪುರದಲ್ಲಿ ಪುಂಡಲೀಕ ಅನ್ನೋ ಒಬ್ಬ ವ್ಯಕ್ತಿ ಇದ್ದಂತೆ. ಅವನು ಶ್ರೀಕೃಷ್ಣನ ಪರಮ ಭಕ್ತನಾಗಿದ್ದ ಮತ್ತು ಅವನ ತಂದೆ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದ. ಇವನ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣ ಇವನ ಬಾಗಿಲಿಗೆ ಬರ್ತಾನೆ. ಆಗ ಪುಂಡಲೀಕ ಅವರ ತಂದೆ ತಾಯಿನ ಸೇವೆ ಮಾಡ್ತಿರ್ತಾನೆ. ಆಗ ಪುಂಡಲೀಕ ಅಂತ ಓದಿರ್ತಾನೆ ಶ್ರೀಕೃಷ್ಣ. ಆಗ ನಾನು ತಂದೆ ತಾಯಿಯ ಸೇವೆಯಲ್ಲಿ ಭಗ್ನನಾಗಿದ್ದೀನಿ, ಒಂದು ಸ್ವಲ್ಪ ಕಾಯಿ ಅಂದಾಗ ಶ್ರೀಕೃಷ್ಣ ಹೇಳ್ತಾನೆ, ಇಲ್ಲಿ ಕಾಲು ಸುಡ್ತಾ ಇದ್ದಾರೆ, ನಾನು ಹೇಗೆ ನಿಂತುಕೊಳ್ಳಿ ಅಂದಾಗ ಪುಂಡಲೀಕನ ಪಕ್ಕದಲ್ಲಿರೋ ಒಂದು ಇಟ್ಟಿಗೆನ ಅವನ ತೆಗೆಸ್ತಾನೆ. ಆಗ ಅಲ್ಲಿ ನಾನು ಬರೋವರೆಗೂ ಆ ಇಟ್ಟಿಗೆ ಮೇಲೆ ನಿಂತುಕೊಂಡಾಗ ಆ ಶ್ರೀಕೃಷ್ಣ ಆ ಇಟ್ಟಿಗೆ ಮೇಲೆ ನಿಲ್ತಾನೆ. ಆಗ ಪುಂಡಲೀಕನಿಗೆ ಅರಿವಾಗತ್ತೆ, ನಾನು ಸಂತ ಭಗವಂತನೇ ಹೊರಗೆ ನಿಲ್ಲಿಸಿದ್ದೀನಿ ಅಂತ ಅವನಿಗೆ ಪಶ್ಚಾತ್ತಾಪ ಆಗತ್ತೆ. ಆಗ ಶ್ರೀಕೃಷ್ಣ, ನಿನ್ನ ಭಕ್ತಿಗೆ ನಾನು ಮೆಚ್ಚಿ ನಿನಗೆ ಒಂದು ವರ ಕೊಡ್ತಾ ಇದ್ದೀನಿ, ಏನು ಬೇಕು ಅಂತ ಕೇಳಿದಾಗ, ನೀನು ನನ್ನಂಥ ಲಕ್ಷಾಂತರ ಜನಗೆ ನೀನು ಇಲ್ಲಿ ನಿಂತ ಜಾಗದಲ್ಲಿ ನೀನು ನಿಂತ್ಕೋ, ಮತ್ತು ನನ್ನಂಥ ಲಕ್ಷಾಂತರ ಜನಗೆ ನೀನು ದರ್ಶನ ಮಾಡುವಂದಾಗ ಶ್ರೀಕೃಷ್ಣ ಪಾಂಡುರಂಗ ಅವತಾರದಲ್ಲಿ ಇಲ್ಲಿಯೇ ನೆಲೆಯೂರಿದ್ದಾನೆ ಎಂದು ಹೇಳ್ತಾರೆ. ಪಾಂಡುರಂಗ ಇಲ್ಲಿ ನೆಲೆಯೂರಲು ಕಾರಣನೇ ಈ ಪುಂಡಲೀಕ, ಅದಕ್ಕೋಸ್ಕರ ಮೊದಲ ದರ್ಶನ ಪುಂಡಲೀಕನಿಗೆ ಆಗತ್ತೆ. ಗಾಯ್ಸ್, ಈಗ ಪುಂಡಲೀಕನ ದರ್ಶನ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ನೋಡ್ಬೋದು ಯಾವ ಥರ ನೀರಿದೆ ಅಂತ. ಇಲ್ಲಿಯೂ ಸಹ ಕ್ಯೂ ಇದೆ. ನೋಡಿ ಗಾಯ್ಸ್, ಪುಂಡಲೀಕನ ಮೂರ್ತಿ ಯಾವ ಥರ ಇದೆ ಅಂತ. ಈಗ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ನೋಡ್ಬೋದು ಗಾಯ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಪುಂಡಲೀಕನ ದೇವಸ್ಥಾನ ನೋಡಿ ಗಾಯ್ಸ್, ಇಲ್ಲಿ ನಿಂತು ನೋಡಿದಾಗ ಯಾವ ಥರ ವ್ಯೂ ಕಾಣುತ್ತೆ ಅಂತ. ಪುಂಡಲೀಕನ ದೇವಸ್ಥಾನ ಮತ್ತು ಈಗ ಗಾಯ್ಸ್ ಪಾಂಡುರಂಗ ವಿಠಲನ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ನೋಡ್ಬೋದು ಗಾಯ್ಸ್ ಯಾವ ಥರ ಕ್ಯೂ ಇದೆ ಅಂತ. ಏಕಾದಶಿ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಗಾಯ್ಸ್. ಇದು ತುಂಬ ದೂರದಿಂದ ಕ್ಯೂ ಹಚ್ಚಿ ಹೋಗ್ತಾ ಇದಾರಲ್ಲ, ಅದಕ್ಕೋಸ್ಕರ ಇಲ್ಲಿ ನೀರು ಕೊಡ್ತಾ ಇದ್ದಾರೆ ಗಾಯ್ಸ್. ನೋಡ್ಬೋದು ಗಾಯ್ಸ್ ನೀವು ಕ್ಯೂ ಎಲ್ಲಿಂದ ನಿಂತಿದೆ ಅಂತ. ಇನ್ನು ಅಲ್ಲಿಂದ ನಿಂತಿದೆ ನೋಡ್ಬೋದು ನೀವಲ್ಲಿ. ಇಲ್ಲಿ ಸಹ ನೋಡ್ಬೋದು, ಇಲ್ಲಿ ಸಹ ಕೊಡ್ತಾ ಇದ್ದಾರೆ ನೀರನ್ನು. ನೋಡ್ಬೋದು ಗಾಯ್ಸ್ ಎಷ್ಟು ದೂರದಿಂದ ಕ್ಯೂ ಇದೆ ಅಂತ. ಗಾಯ್ಸ್, ಈಗ ನಾನು ಇಲ್ಲಿಂದನೇ ಕ್ಯೂ ಹಚ್ಚಿ ಹೋಗ್ತಾ ಇದ್ದೀನಿ. ಮತ್ತು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಒಳಗಡೆ ಮೊಬೈಲ್ ಅಲೋ ಇಲ್ಲ, ಅದಕ್ಕೋಸ್ಕರ ದರ್ಶನ ಪಡೆದುಕೊಂಡ ಮೇಲೆ ಸಿಗೋಣ ಗಾಯ್ಸ್. ಗಾಯ್ಸ್ 1 ಅವರ್ ಆದಮೇಲೆ ದರ್ಶನ ಆಯಿತು. ತುಂಬ ಚೆನ್ನಾಗಿದೆ ಒಳಗಡೆ ದೇವಸ್ಥಾನ. ಮೊದಲು ನಮಗೆ ವಿಠಲನ ದರ್ಶನ ಆಗುತ್ತೆ, ಆಮೇಲೆ ರುಕ್ಮಿಣಿಯ ದರ್ಶನ ಆಗುತ್ತೆ. ಈಗೇನು ನೋಡ್ತಾ ಇರಲ್ಲ ಗಾಯ್ಸ್, ಇದೇ ಥರ ಒಳಗಡೆ ಮೂರ್ತಿ ಇದೆ. ಗಾಯ್ಸ್, ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಪಾಂಡುರಂಗನ ದೇವಸ್ಥಾನ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ.